ಓಕೆ. ಇನ್ನು ಈ ಅನನ್ಯ ಭಟ್ ಅಂತ ಹೇಳುವ ಹುಡುಗಿ MBBS ಸೇರಿದ ಕಥೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಅದಕ್ಕೂ ಈಕೆ ಮಾತನಾಡಿದ್ದಾರೆ ಸುಜಾತ ಭಟ್. ಅನನ್ಯ ಮೆಡಿಕಲ್ ಒಂದು ವಾರದ ಮಟ್ಟಿಗೆ ಮಾತ್ರ ಅಂತೆ, ಅಂದ್ರೆ ಹೋಗಿ ಅಡ್ಮಿಷನ್ ದಾಖಲೆಗಳನ್ನ ಡಿಲೀಟ್ ಮಾಡಿಬಿಟ್ಟಿದಾರಂತೆ, ಅಲ್ಲಿ ಇಲ್ವಂತೆ ದಾಖಲೆಗಳು. ಒಂದು ವಾರದ ಮಟ್ಟಿಗೆ ಮಾತ್ರ ಸೇರಿದ್ರಂತೆ, ಆಗಸ್ಟ್ ನಲ್ಲಿ ಸೇರಿದ್ದಂತೆ. MBBSಗೆ ಸೇರಿಯೇ ಇರಲಿಲ್ಲಂತೆ, ಎಲ್ಲವನ್ನೂ ಹೇಳ್ತಾರೋ. ಮೆಡಿಕಲ್ ಕಾಲೇಜ್ಗೆ ಅಡ್ಮಿಷನ್ ಆಗಿ ಒಂದು ವಾರ ಆಗಿತ್ತಂತೆ. ಮೆಡಿಕಲ್ಗೆ ಸೇರಿದ ದಾಖಲೆಗಳನ್ನ ಅವರು ಡಿಲೀಟ್ ಮಾಡಿಬಿಟ್ಟಿದಾರಂತೆ ಕಾಲೇಜ್ನವರು. ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೆ ಅಷ್ಟೇ ಸರ್. ಈಗ ನಿಮ್ಮ ಆರೋಪ ಏನೊಂದು ಅಲ್ಲಿ ಇದ್ದಿದ್ದಂತ ದಾಖಲಾತಿಗಳನ್ನ ಡಿಲೀಟ್ ಮಾಡಿದ್ದಾರೆ. ಹೌದು. ನೀವು ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಇನ್ನು ಈ ಅನನ್ಯ ಭಟ್ ಅಂತ ಹೇಳುವ ಹುಡುಗಿ MBBS ಸೇರಿದ ಕಥೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಅದಕ್ಕೂ ಈಕೆ ಮಾತನಾಡಿದ್ದಾರೆ ಸುಜಾತ ಭಟ್. ಅನನ್ಯ ಮೆಡಿಕಲ್ ಒಂದು ವಾರದ ಮಟ್ಟಿಗೆ ಮಾತ್ರ ಅಂತೆ, ಅಂದ್ರೆ ಹೋಗಿ ಅಡ್ಮಿಷನ್ ದಾಖಲೆಗಳನ್ನ ಡಿಲೀಟ್ ಮಾಡಿಬಿಟ್ಟಿದಾರಂತೆ, ಅಲ್ಲಿ ಇಲ್ವಂತೆ ದಾಖಲೆಗಳು. ಒಂದು ವಾರದ ಮಟ್ಟಿಗೆ ಮಾತ್ರ ಸೇರಿದ್ರಂತೆ, ಆಗಸ್ಟ್ ನಲ್ಲಿ ಸೇರಿದ್ದಂತೆ. MBBSಗೆ ಸೇರಿಯೇ ಇರಲಿಲ್ಲಂತೆ, ಎಲ್ಲವನ್ನೂ ಹೇಳ್ತಾರೋ. ಮೆಡಿಕಲ್ ಕಾಲೇಜ್ಗೆ ಅಡ್ಮಿಷನ್ ಆಗಿ ಒಂದು ವಾರ ಆಗಿತ್ತಂತೆ. ಮೆಡಿಕಲ್ಗೆ ಸೇರಿದ ದಾಖಲೆಗಳನ್ನ ಅವರು ಡಿಲೀಟ್ ಮಾಡಿಬಿಟ್ಟಿದಾರಂತೆ ಕಾಲೇಜ್ನವರು. ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೆ ಅಷ್ಟೇ ಸರ್. ಈಗ ನಿಮ್ಮ ಆರೋಪ ಏನೊಂದು ಅಲ್ಲಿ ಇದ್ದಿದ್ದಂತ ದಾಖಲಾತಿಗಳನ್ನ ಡಿಲೀಟ್ ಮಾಡಿದ್ದಾರೆ. ಹೌದು. ನೀವು ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಇನ್ನು ಈ ಅನನ್ಯ ಭಟ್ ಅಂತ ಹೇಳುವ ಹುಡುಗಿ MBBS ಸೇರಿದ ಕಥೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಅದಕ್ಕೂ ಈಕೆ ಮಾತನಾಡಿದ್ದಾರೆ ಸುಜಾತ ಭಟ್. ಅನನ್ಯ ಮೆಡಿಕಲ್ ಒಂದು ವಾರದ ಮಟ್ಟಿಗೆ ಮಾತ್ರ ಅಂತೆ, ಅಂದ್ರೆ ಹೋಗಿ ಅಡ್ಮಿಷನ್ ದಾಖಲೆಗಳನ್ನ ಡಿಲೀಟ್ ಮಾಡಿಬಿಟ್ಟಿದಾರಂತೆ, ಅಲ್ಲಿ ಇಲ್ವಂತೆ ದಾಖಲೆಗಳು. ಒಂದು ವಾರದ ಮಟ್ಟಿಗೆ ಮಾತ್ರ ಸೇರಿದ್ರಂತೆ, ಆಗಸ್ಟ್ ನಲ್ಲಿ ಸೇರಿದ್ದಂತೆ. MBBSಗೆ ಸೇರಿಯೇ ಇರಲಿಲ್ಲಂತೆ, ಎಲ್ಲವನ್ನೂ ಹೇಳ್ತಾರೋ. ಮೆಡಿಕಲ್ ಕಾಲೇಜ್ಗೆ ಅಡ್ಮಿಷನ್ ಆಗಿ ಒಂದು ವಾರ ಆಗಿತ್ತಂತೆ. ಮೆಡಿಕಲ್ಗೆ ಸೇರಿದ ದಾಖಲೆಗಳನ್ನ ಅವರು ಡಿಲೀಟ್ ಮಾಡಿಬಿಟ್ಟಿದಾರಂತೆ ಕಾಲೇಜ್ನವರು. ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೆ ಅಷ್ಟೇ ಸರ್. ಈಗ ನಿಮ್ಮ ಆರೋಪ ಏನೊಂದು ಅಲ್ಲಿ ಇದ್ದಿದ್ದಂತ ದಾಖಲಾತಿಗಳನ್ನ ಡಿಲೀಟ್ ಮಾಡಿದ್ದಾರೆ. ಹೌದು. ನೀವು ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಇನ್ನು ಈ ಅನನ್ಯ ಭಟ್ ಅಂತ ಹೇಳುವ ಹುಡುಗಿ MBBS ಸೇರಿದ ಕಥೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಅದಕ್ಕೂ ಈಕೆ ಮಾತನಾಡಿದ್ದಾರೆ ಸುಜಾತ ಭಟ್. ಅನನ್ಯ ಮೆಡಿಕಲ್ ಒಂದು ವಾರದ ಮಟ್ಟಿಗೆ ಮಾತ್ರ ಅಂತೆ, ಅಂದ್ರೆ ಹೋಗಿ ಅಡ್ಮಿಷನ್ ದಾಖಲೆಗಳನ್ನ ಡಿಲೀಟ್ ಮಾಡಿಬಿಟ್ಟಿದಾರಂತೆ, ಅಲ್ಲಿ ಇಲ್ವಂತೆ ದಾಖಲೆಗಳು. ಒಂದು ವಾರದ ಮಟ್ಟಿಗೆ ಮಾತ್ರ ಸೇರಿದ್ರಂತೆ, ಆಗಸ್ಟ್ ನಲ್ಲಿ ಸೇರಿದ್ದಂತೆ. MBBSಗೆ ಸೇರಿಯೇ ಇರಲಿಲ್ಲಂತೆ, ಎಲ್ಲವನ್ನೂ ಹೇಳ್ತಾರೋ. ಮೆಡಿಕಲ್ ಕಾಲೇಜ್ಗೆ ಅಡ್ಮಿಷನ್ ಆಗಿ ಒಂದು ವಾರ ಆಗಿತ್ತಂತೆ. ಮೆಡಿಕಲ್ಗೆ ಸೇರಿದ ದಾಖಲೆಗಳನ್ನ ಅವರು ಡಿಲೀಟ್ ಮಾಡಿಬಿಟ್ಟಿದಾರಂತೆ ಕಾಲೇಜ್ನವರು. ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೆ ಅಷ್ಟೇ ಸರ್. ಈಗ ನಿಮ್ಮ ಆರೋಪ ಏನೊಂದು ಅಲ್ಲಿ ಇದ್ದಿದ್ದಂತ ದಾಖಲಾತಿಗಳನ್ನ ಡಿಲೀಟ್ ಮಾಡಿದ್ದಾರೆ. ಹೌದು. ನೀವು ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಇನ್ನು ಈ ಅನನ್ಯ ಭಟ್ ಅಂತ ಹೇಳುವ ಹುಡುಗಿ MBBS ಸೇರಿದ ಕಥೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಅದಕ್ಕೂ ಈಕೆ ಮಾತನಾಡಿದ್ದಾರೆ ಸುಜಾತ ಭಟ್. ಅನನ್ಯ ಮೆಡಿಕಲ್ ಒಂದು ವಾರದ ಮಟ್ಟಿಗೆ ಮಾತ್ರ ಅಂತೆ, ಅಂದ್ರೆ ಹೋಗಿ ಅಡ್ಮಿಷನ್ ದಾಖಲೆಗಳನ್ನ ಡಿಲೀಟ್ ಮಾಡಿಬಿಟ್ಟಿದಾರಂತೆ, ಅಲ್ಲಿ ಇಲ್ವಂತೆ ದಾಖಲೆಗಳು. ಒಂದು ವಾರದ ಮಟ್ಟಿಗೆ ಮಾತ್ರ ಸೇರಿದ್ರಂತೆ, ಆಗಸ್ಟ್ ನಲ್ಲಿ ಸೇರಿದ್ದಂತೆ. MBBSಗೆ ಸೇರಿಯೇ ಇರಲಿಲ್ಲಂತೆ, ಎಲ್ಲವನ್ನೂ ಹೇಳ್ತಾರೋ. ಮೆಡಿಕಲ್ ಕಾಲೇಜ್ಗೆ ಅಡ್ಮಿಷನ್ ಆಗಿ ಒಂದು ವಾರ ಆಗಿತ್ತಂತೆ. ಮೆಡಿಕಲ್ಗೆ ಸೇರಿದ ದಾಖಲೆಗಳನ್ನ ಅವರು ಡಿಲೀಟ್ ಮಾಡಿಬಿಟ್ಟಿದಾರಂತೆ ಕಾಲೇಜ್ನವರು. ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೆ ಅಷ್ಟೇ ಸರ್.
ಈಗ ನಿಮ್ಮ ಆರೋಪ ಏನಂದು ಅಲ್ಲಿ ಇದ್ದಿದ್ದಂತ ದಾಖಲಾತಿಗಳನ್ನ ಡಿಲೀಟ್ ಮಾಡಿದ್ದಾರೆ. ಹೌದು. ನೀವು ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಇನ್ನು ಈ ಅನನ್ಯ ಭಟ್ ಅಂತ ಹೇಳುವ ಹುಡುಗಿ MBBS ಸೇರಿದ ಕಥೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಅದಕ್ಕೂ ಈಕೆ ಮಾತನಾಡಿದ್ದಾರೆ ಸುಜಾತ ಭಟ್. ಅನನ್ಯ ಮೆಡಿಕಲ್ ಒಂದು ವಾರದ ಮಟ್ಟಿಗೆ ಮಾತ್ರ ಅಂತೆ, ಅಂದ್ರೆ ಹೋಗಿ ಅಡ್ಮಿಷನ್ ದಾಖಲೆಗಳನ್ನ ಡಿಲೀಟ್ ಮಾಡಿಬಿಟ್ಟಿದಾರಂತೆ, ಅಲ್ಲಿ ಇಲ್ವಂತೆ ದಾಖಲೆಗಳು. ಒಂದು ವಾರದ ಮಟ್ಟಿಗೆ ಮಾತ್ರ ಸೇರಿದ್ರಂತೆ, ಆಗಸ್ಟ್ ನಲ್ಲಿ ಸೇರಿದ್ದಂತೆ. MBBSಗೆ ಸೇರಿಯೇ ಇರಲಿಲ್ಲಂತೆ, ಎಲ್ಲವನ್ನೂ ಹೇಳ್ತಾರ. ಮೆಡಿಕಲ್ ಕಾಲೇಜ್ಗೆ ಅಡ್ಮಿಷನ್ ಆಗಿ ಒಂದು ವಾರ ಆಗಿತ್ತಂತೆ, ಮೆಡಿಕಲ್ಗೆ ಸೇರಿದ ದಾಖಲೆಗಳನ್ನ ಅವರು ಡಿಲೀಟ್ ಮಾಡಿಬಿಟ್ಟಿದಾರಂತೆ ಕಾಲೇಜ್ನವರು. ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೆ ಅಷ್ಟೇ ಸರ್. ಈಗ ನಿಮ್ಮ ಆರೋಪ ಏನಂದು ಅಲ್ಲಿ ಇದ್ದಿದ್ದಂತ ದಾಖಲಾತಿಗಳನ್ನ ಡಿಲೀಟ್ ಮಾಡಿದ್ದಾರೆ. ಹೌದು. ನೀವು ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಇನ್ನು ಈ ಅನನ್ಯ ಭಟ್ ಅಂತ ಹೇಳುವ ಹುಡುಗಿ MBBS ಸೇರಿದ ಕಥೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಅದಕ್ಕೂ ಈಕೆ ಮಾತನಾಡಿದ್ದಾರೆ ಸುಜಾತ ಭಟ್. ಅನನ್ಯ ಮೆಡಿಕಲ್ ಒಂದು ವಾರದ ಮಟ್ಟಿಗೆ ಮಾತ್ರ ಅಂತೆ, ಅಂದ್ರೆ ಹೋಗಿ ಅಡ್ಮಿಷನ್ ದಾಖಲೆಗಳನ್ನ ಡಿಲೀಟ್ ಮಾಡಿಬಿಟ್ಟಿದಾರಂತೆ, ಅಲ್ಲಿ ಇಲ್ವಂತೆ ದಾಖಲೆಗಳು. ಒಂದು ವಾರದ ಮಟ್ಟಿಗೆ ಮಾತ್ರ ಸೇರಿದ್ರಂತೆ, ಆಗಸ್ಟ್ ನಲ್ಲಿ ಸೇರಿದ್ದಂತೆ. MBBSಗೆ ಸೇರಿಯೇ ಇರಲಿಲ್ಲಂತೆ, ಎಲ್ಲವನ್ನೂ ಹೇಳ್ತಾರ. ಮೆಡಿಕಲ್ ಕಾಲೇಜ್ಗೆ ಅಡ್ಮಿಷನ್ ಆಗಿ ಒಂದು ವಾರ ಆಗಿತ್ತಂತೆ, ಮೆಡಿಕಲ್ಗೆ ಸೇರಿದ ದಾಖಲೆಗಳನ್ನ ಅವರು ಡಿಲೀಟ್ ಮಾಡಿಬಿಟ್ಟಿದಾರಂತೆ ಕಾಲೇಜ್ನವರು. ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೆ ಅಷ್ಟೇ ಸರ್. ಈಗ ನಿಮ್ಮ ಆರೋಪ ಏನಂದು ಅಲ್ಲಿ ಇದ್ದಿದ್ದಂತ ದಾಖಲಾತಿಗಳನ್ನ ಡಿಲೀಟ್ ಮಾಡಿದ್ದಾರೆ. ಹೌದು. ನೀವು ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಈ ಅನನ್ಯ ಭಟ್ ಅಂತ ಹೇಳುವ ಹುಡುಗಿ MBBS ಸೇರಿದ ಕಥೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಅದಕ್ಕೂ ಈಕೆ ಮಾತನಾಡಿದ್ದಾರೆ ಸುಜಾತ ಭಟ್. ಅನನ್ಯ ಮೆಡಿಕಲ್ ಒಂದು ವಾರದ ಮಟ್ಟಿಗೆ ಮಾತ್ರ ಅಂತೆ, ಅಂದ್ರೆ ಹೋಗಿ ಅಡ್ಮಿಷನ್ ದಾಖಲೆಗಳನ್ನ ಡಿಲೀಟ್ ಮಾಡಿಬಿಟ್ಟಿದಾರಂತೆ, ಅಲ್ಲಿ ಇಲ್ವಂತೆ ದಾಖಲೆಗಳು. ಒಂದು ವಾರದ ಮಟ್ಟಿಗೆ ಮಾತ್ರ ಸೇರಿದ್ರಂತೆ, ಆಗಸ್ಟ್ ನಲ್ಲಿ ಸೇರಿದ್ದಂತೆ. MBBSಗೆ ಸೇರಿಯೇ ಇರಲಿಲ್ಲಂತೆ, ಎಲ್ಲವನ್ನೂ ಹೇಳ್ತಾರ. ಮೆಡಿಕಲ್ ಕಾಲೇಜ್ಗೆ ಅಡ್ಮಿಷನ್ ಆಗಿ ಒಂದು ವಾರ ಆಗಿತ್ತಂತೆ, ಮೆಡಿಕಲ್ಗೆ ಸೇರಿದ ದಾಖಲೆಗಳನ್ನ ಅವರು ಡಿಲೀಟ್ ಮಾಡಿಬಿಟ್ಟಿದಾರಂತೆ ಕಾಲೇಜ್ನವರು. ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೆ ಅಷ್ಟೇ ಸರ್. ಈಗ ನಿಮ್ಮ ಆರೋಪ ಏನಂದು ಅಲ್ಲಿ ಇದ್ದಿದ್ದಂತ ದಾಖಲಾತಿಗಳನ್ನ ಡಿಲೀಟ್ ಮಾಡಿದ್ದಾರೆ. ಹೌದು. ನೀವು ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು